ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯ ಒಬ್ಬ ಸಾಮಾಜಿಕ ಹೋರಾಟಗಾರರಾದ ಎಂ ನಾರಾಯಣಸ್ವಾಮಿ ಆದ ನಾನು ಕಳೆದ 4-5 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿದ್ದು, ಈ ಹಿಂದೆಲೆ ಒಂದು 4-5 ತಿಂಗಳ ಹಿಂದುಗಡೆನೆ ಮಟ್ಕ ಮತ್ತು ಇಸ್ಪೇಟ್ ದಂಧೆಗಳ ವಿರುದ್ಧ ಹೋರಾಟ ಮಾಡಿ ವಿಡಿಯೋ ಮಾಡಬೇಕಾದ್ರೆ ಮಾರಣಾಂತಿಕ ಕಂಪ್ಲಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮ್ಮಕ್ಕರಿಂದ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಆಲ್ರೆಡಿ ಈ ಹಿಂದೆ ಕಳೆದ 2 ವರ್ಷಗಳಲ್ಲಿ 8 ಸಲ ಕೊಲೆ ಯತ್ನ ನಡೆಯಿತು ನನ್ನ ಮೇಲೆ. ಕಂಪ್ಲಿ ಪೊಲೀಸರು ಕುಮ್ಮಕ್ಕಿನಿಂದ ಇವತ್ತು ನಾನು ಬೆಳಗ್ಗೆ ಒಂದು ಅಕ್ರಮ ಮರಳು ಸಾಗಾಟದ ದಂಧೆಯನ್ನು ನಡೆಸುತ್ತಿರುವ, ಪರವಾನಗಿ ಇಲ್ಲದೆ ಸಾಗಾಟ ಮಾಡುತ್ತಿರುವ ಬೆಳಗ್ಗೆ 11 ಗಂಟೆಗೆ KA 642400 ಲಾರಿಯನ್ನು ಹಿಡಿದು 112 ಪೊಲೀಸರ ಸಹಾಯದಿಂದ ಕಂಪ್ಲಿ ಪೊಲೀಸ್ ಠಾಣೆಗೆ ಒಪ್ಪಿಸಿರುತ್ತೇನೆ. ಮತ್ತು ಇವತ್ತು ಸುಮಾರು 2 ಗಂಟೆ ಸುಮಾರಿಗೆ ಇನ್ನೊಂದು ಅವ್ರದೇ ಲಾರಿ ಬಂತು, AP ಪಾಸಿಂಗ್ ಗಾಡಿ ಅವ್ರದೇ ಲಾರಿ ಬಂತು. ಕಂಪ್ಲಿಯಿಂದ ಕೊಟ್ಟಾಲ್ ರೋಡ್ಗೆ ಟರ್ನಿಂಗ್ ನಲ್ಲಿ ಕಂಪ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಮತ್ತು ಅಲ್ಲಿ CC ಫುಟೇಜ್ ಕೂಡ ಇದೆ. ಅಲ್ಲಿ ಗಾಡಿ ಹಿಡಿದಿದ್ದೀನಿ, ಅವ್ರದೇ ಗಾಡಿ, ಬೆಳಗ್ಗೆ ಹಿಡಿದು ಅವರೇ ಓನರ್ ಗಾಡಿ ಹಿಡಿದು ಪರ್ಮಿಟ್ ಕೇಳಿದ್ದೀನಿ. ಪರ್ಮಿಟ್ ಕೊಟ್ಟರೆ ಅದು 18 ಟನ್ ಇತ್ತು ಅದರ ಬಿಲ್ಲು. ಅದರಲ್ಲಿ ಅಂದಾಜು ಒಂದು 25 ಟನ್ ಮೇಲೇನೆ ಇತ್ತು. ಅದು ಯಾವುದು ಉಸುಗು. ಇದೇ ಇಲ್ಲೀಗಲ್ ದಂಧೆ ನಡೀತಾ ಇದೆ. ನನಗೆ ಗೊತ್ತಾಗಿ ಒಬ್ಬ ಸಾಮಾಜಿಕ ಹೋರಾಟಗಾರ ಇದನ್ನು ಕಡಿವಾಣ ಹಾಕ್ಲೇಬೇಕಂತ ಹೇಳಿ ಇದನ್ನು ನಾನು ಇವರು ಕಂಪ್ನಿಯ ಅವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಯಾದ ಕಾರ್ತಿಕ್ ಅವರ ಗಮನಕ್ಕೂ ತಂದಿದ್ದೀನಿ, ಮತ್ತು ಅವರ ಗಣಿ ಮತ್ತು ಭೂವಿಜ್ಞಾನ DC ಅವರಿಗೆ ಗಮನಕ್ಕೂ ತಂದಿದ್ದೀನಿ, ಮತ್ತು ಬಳ್ಳಾರಿ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೀನಿ, ಮತ್ತು SP IG ಮತ್ತು ಎಲ್ಲರಿಗೆ ಗಮನಕ್ಕೆ ತಂದಿದ್ದೀನಿ. ಮತ್ತು ಎಣ್ಣೆ ಗಾಡಿ ಇಡಬೇಕಾದ್ರೆ ಕೊಟ್ಟಾಲ್ ರೋಡ್ನಿಂದ ಬಂದ 30-40 ಜನ ಲಾರಿ ಉಸುಗು ದಂಧೆಕೋರರು ಮತ್ತು ಕಂಪ್ಲಿ APMC ಅಧ್ಯಕ್ಷರಾದ ಹಬೀಬ್ ರಹಿಮಾನ್ ಅವರ ಬೆಂಬಲಿಗರು ಎಲ್ಲರೂ ಸೇರಿಕೊಂಡು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರು. ನಾನು ಬದುಕ್ತೀನಿ ಅನ್ಕೊಂಡಿದ್ದಿಲ್ಲ. ಮಾರಣಾಂತಿಕ ಹಲ್ಲೆ ಮಾಡಿ ಎಲ್ಲಿ ಬೇಕಲ್ಲಿ ಹಲ್ಲೆ ಮಾಡಿದ್ರು. ತಲೆಗೆ, ಹೊಟ್ಟೆಗೆ, ಕಾಲಿಗೆ, ಎಲ್ಲಿ ಸಾಯಿಸ್ಬೇಕಂತಾನೆ ಪ್ಲಾನ್ ಅವರು. ಬೇಕಾದ್ರೆ CC ಫುಟೇಜ್ಗಳು ರೆಕಾರ್ಡ್ ಆಗಿದೆ. ಅಲ್ಲಿ ನನ್ನ ಬಲವಂತವಾಗಿ ಬೈಕ್ ಮೇಲೆ ಕುದಿಸ್ಕೊಂಡು ಒಂದು ಎಲ್ಲ ಗೋಡನ್ನಲ್ಲಿ ಕಟ್ಟಿ ಹಾಕಿ ಕೊಲೆ ಮಾಡ್ಬೇಕಂತಾನೆ ಪ್ಲಾನ್ ಮಾಡಿದ್ದಾರೆ ಅವರು. ನಾನು ಹೋಗ್ಲೇ ಇಲ್ಲ, ಹತ್ತಕ್ಕ ನಾನು ಒಪ್ಪಲಿಲ್ಲ. ಆದ್ರೂ ಕೂಡ ಬಲವಂತವಾಗಿ ಹತ್ತಾಕೊಂಡು ಕುದಿಸ್ಕೊಂಡು ಹೋಗೋ ಟೈಮ್ನಲ್ಲಿ ಲಾಸ್ಟಿಗೆ ಅರ್ಧ ಗಂಟೆ ಆದ್ಮೇಲೆ ಪೊಲೀಸರಿಗೆ ಗಮನಕ್ಕೆ ಇದೆ. ಕಂಪ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆದ ವಾಸುಕುಮಾರ್ ಕುಮ್ಮಕ್ಕಿನಿಂದ ನಡೆದ ಘಟನೆ. ಈಗಾಗಲೇ 8 ಸಲ ಕೊಲೆ ಯತ್ನ ಹೇಳಿದ್ದೇವೆ ಈ ವಾಸುಕುಮಾರ್ ಅವರ ಕುಮ್ಮಕ್ಕಿನಿಂದ. ಇದು ಲಾಸ್ಟ್ 10ನೇ ಸಲ ಈ ರೀತಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಯ್ತು. ಘಟನೆ ನಡೆದ ಅರ್ಧ ಗಂಟೆವರೆಗೂ ಯಾರೂ ಬಂದಿಲ್ಲ ಪೊಲೀಸರು. ಅರ್ಧ ಗಂಟೆ ಸಾಯೋ ಟೈಮ್ನಲ್ಲಿ ಲಾಸ್ಟ್ 2 ಪೊಲೀಸರು ಬಂದ್ರು. 5 ನಿಮಿಷ ಇನ್ನ ಬಂದಿಲ್ಲ ಅಂದ್ರೆ ನಾನು ಉಳಿತಿದ್ದಿಲ್ಲ. ಇದು ಕಂಪ್ಲಿ ಪೊಲೀಸ್ ಠಾಣೆಯ ಆರಕ್ಷಕರ KB ವಾಸುಕುಮಾರ್ ಅವರ ಕುಮ್ಮಕ್ಕಿನಿಂದ ಇದು 10ನೇ ಸಲ ನನ್ನ ಮೇಲೆ ಕೊಲೆ ಯತ್ನ ನಡೆಯಿತು. ಇಲ್ಲಿಗಲ್ ದಂಧೆಕೋರರಿಗೆ ಒಂದಿಗೆ ಶಾಮೀಲಾಗಿ ಈ ರೀತಿ ನನ್ನ ಮೇಲೆ ಕುಮ್ಮಕ್ಕು ನೀಡಿದ್ದಾರೆ. ನನ್ನ ಕೊಲೆ ಯತ್ನಕ್ಕೆ ನಡೆಸಲು ಕುಮ್ಮಕ್ಕು ನೀಡಿದ ಕಂಪ್ಲಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ KB ವಾಸುಕುಮಾರ್ ಮತ್ತು ನನ್ನ ಮೇಲೆ ಕೊಲೆ ಯತ್ನ ನಡೆಸಿದ ಉಸುಗು ದಂಧೆಕೋರರಾದ ಹಬೀಬ್ ರಹಿಮಾನ್ ಬೆಂಬಲಿಗರು ಮತ್ತು ಇತರ ಉಸುಗು ದಂಧೆಕೋರರು ಎಲ್ಲರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಇವತ್ತು ಸಂಬಂಧಿಸಿದ ಬಳ್ಳಾರಿಯ SP, IG, ಮಾನ್ಯ DGP ಮತ್ತು ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತಿದ್ದೇನೆ. ನನ್ನ ಕೊಲೆ ಯತ್ನಕ್ಕೆ ಕುಮ್ಮಕ್ಕು ನೀಡಿದ KB ವಾಸುಕುಮಾರ್ ಅವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಈಗಾಗಲೇ 9 ಸಲ ಕೊಲೆ ಯತ್ನಕ್ಕೆ ಕುಮ್ಮಕ್ಕು ನೀಡಿರುತ್ತಾರೆ. 9ನೇ ಸಲ ಖುದ್ದಾಗಿ ನನ್ನ ಕೊಲೆ ಯತ್ನದಲ್ಲಿ ಭಾಗಿಯಾಗ್ತಾರೆ. ಅಕ್ಟೋಬರ್ 27ರಂದು
ಭಾಗಿಯಾಗ್ತಾರ. ಕೊನೆಯದಾಗಿ ಇವತ್ತು ನನ್ನ ಕೊಲೆ ಯತ್ನದಲ್ಲಿ ನಾನು ಉಳಿತೀನ ಅನ್ಕೊಂಡಿದ್ದಿಲ್ಲ. ಲಾಸ್ಟಿಗೆ ಕೊಲೆ ಯತ್ನ ನಡೆಯಿತು. ಕಾರಣ ಮೇಲಾಧಿಕಾರಿಗಳು ಈ ಕಂಪ್ಲಿ ಪೊಲೀಸ್ ಠಾಣೆಯ ಆರಕ್ಷಕ ಕೆ.ಬಿ. ವಾಸುಕುಮಾರ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು SP, IG, ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಪದೇ ಪದೇ ತಿಳಿಸುತ್ತಿದ್ದೇನೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.